ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನಾನೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೊರಟಿದ್ದೀನಿ. ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ ಜೊತೆ ಅವ್ರು ಇಲ್ಲೇ ಇದ್ದಾರೆ. ಸೊ ನಾನು ಒಂದು ಪಾರ್ಟಿಸಿಪೆಂಟ್ಸ್ನ ಡೈರೆಕ್ಟಾಗಿ ಶೋಗೆ ವೆಲ್ಕಮ್ ಮಾಡ್ತೀನಿ. ಪ್ಲೀಸ್ ಕಮ್. ಸೊ ಈಗ ಅವ್ರ ಹೆಸರು ಮತ್ತು ಅವ್ರು ಎಲ್ಲಿಂದ ಬರ್ತಾರೆ ನನ್ನ ಟ್ಯೂಷನ್ಗೆ ಅನ್ನೋದನ್ನು ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ. ಮೈ ನೇಮ್ ಇಸ್ ಸೌಜನ್ಯ. ನಾನು 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು ಶಿವಮೊಗ್ಗ ಹೊಸಮನೆಯಿಂದ ಬರ್ತಾ ಇದ್ದೀನಿ. My name is Jivika. I am come from Shimoga, Vinod Nagar. ಸೊ ಇದು ಇವ್ರ ಇಂಟ್ರಡಕ್ಷನ್ ಆಗಿತ್ತು. ಸೊ ಏನಪ್ಪ ಗೇಮ್ ಶೋ ಅಂತ ಹೇಳಿದ್ರೆ ಇವರ ಪ್ರೇಯರ್ ನಾಲೆಡ್ಜನ್ನು ಚೆಕ್ ಮಾಡೋ ಅಂಥದ್ದಾಗಿರುತ್ತೆ. ಈಗ ಸದ್ಯಕ್ಕೆ ಇದೊಂದು ಟ್ರಯಲ್ ವಿಡಿಯೋ ಆಗಿರುತ್ತೆ. ಸೊ ಟ್ರಯಲ್ ವಿಡಿಯೋದಲ್ಲಿ 6 ಸಬ್ಜೆಕ್ಟಿಂದ ಒಂದೊಂದು ಕ್ವೆಶನನ್ನು ಪ್ರತಿಯೊಬ್ಬರಿಗೂ ಕೇಳೋ ಅಂಥದ್ದಾಗಿರುತ್ತೆ. ಸೊ ಅವರು ಅದಕ್ಕೆ ಕರೆಕ್ಟ್ ಉತ್ತರ ಕೊಟ್ಟರೆ ಅವರಿಗೆ 10 ಪಾಯಿಂಟ್ಸ್ ಸಿಗುತ್ತೆ. ಎಷ್ಟು ಕ್ವೆಶನಿಗೆ ಕರೆಕ್ಟಾಗಿ ಆನ್ಸರ್ ಹೇಳ್ತಾರೆ ಟೋಟಲ್ ಅಷ್ಟು ಪಾಯಿಂಟ್ಸನ್ನ ಕೌಂಟ್ ಮಾಡಿ ಇವತ್ತಿನ ವಿಡಿಯೋದ ಯಾರು ವಿನ್ನರ್ ಆಗ್ತಾರೆ ಅಂತ ನೋಡೋಣ. ಓಕೆ, ಸೊ ಡೈರೆಕ್ಟಾಗಿ ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಆರ್ ಯು ರೆಡಿ ಗರ್ಲ್ಸ್? ಸೊ ಓಕೆ, ಲೆಟ್ ಅಸ್ ಸ್ಟಾರ್ಟ್. ಸೊ ಇಲ್ಲಿ ಆರ್ಡರ್ ವೈಸ್ ಇರಲ್ಲ, ಇಬ್ಬರಿಗೂ ಒಂದೇ ಸಬ್ಜೆಕ್ಟಿನ ಕ್ವಶನ್ ಬರುತ್ತೆ ಅಂತಲೂ ಏನಿಲ್ಲ. ಓಕೆ, ಒಬ್ರಿಗೆ ಒಂದ್ಸರಿ ಕನ್ನಡ ಬಂದರೆ ಇನ್ನೊಬ್ಬರಿಗೆ ಬೇರೆ ಯಾವ್ದಾದ್ರು ಸಬ್ಜೆಕ್ಟಿನ ಬರೋದು, ಆ ಥರ ಕ್ರಿಸ್ ಕ್ರಾಸಾಗಿ ಬರುತ್ತೆ. ಓಕೆ, ಸೊ ಥಿಂಕ್ ಮಾಡೋಕ್ಕೆ ನಿಮಗೆ 1 ಮಿನಿಟ್, ಮೋರ್ ದ್ಯಾನ್ 2 ಮಿನಿಟ್ಸ್ ಕೊಡೋಲ್ಲ. ವಿತಿನ್ 2 ಮಿನಿಟ್ಸಲ್ಲಿ ಆನ್ಸರ್ ಮಾಡಬೇಕು. ಫೈನ್? ಓಕೆ, ಸೊ ಫಸ್ಟು ಸೌಜನ್ಯ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಗ್ರೇಟರ್ ಅಮಾಂಗ್ ದ ಫಾಲೋವಿಂಗ್ ನಂಬರ್ಸ್? ಓಕೆ, 1/2 or 1/4, half or quarter? Think and answer. Can I repeat the question? Yes, ma'am. Which of the following is greater, 1/2 or 1/4? 1/4. Okay. So, how did you say that it is greater? Ma'am, numerator. So you compared the denominators of the following rational numbers, isn't it? So that is, which is not true. 1/2 is greater because half, quarter, ಅರ್ಧ ಭಾಗ ಕಾಲ್ ಭಾಗ. ಅರ್ಧ ಭಾಗ ಕಾಲ್ ಭಾಗದಲ್ಲಿ ಯಾವ್ದು ಗ್ರೇಟರ್? ಈ ಥರನೂ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ಯು ಡಿಂಟ್ ಗೆಟ್ ಎನಿ ಪಾಯಿಂಟ್ಸ್ ಇನ್ ದಿಸ್ ಕ್ವೆಶನ್. ನೆಕ್ಸ್ಟ್ ಫಾರ್ ಜೀವಿಕಾ, ಐಡೆಂಟಿಫೈ ದ ಟೆನ್ಸ್ from the following sentence. They will visit their grandparents tomorrow. Which tense is it, this sentence? I will repeat the question. Identify the tense in the following sentence. They will visit their grandparents tomorrow. Present, past or future? ಈ ಮೂರರಲ್ಲಿ ಒಂದು ಆನ್ಸರ್. Future. Very good. It is in future tense. Okay, you will get 10 points for this question. So next to ಸೌಜನ್ಯ, ವಿದಾಯ ಪದಕ್ಕೆ ಸ್ವಂತ ವಾಕ್ಯವನ್ನು ರಚಿಸಿ. ನಾನು ನಮ್ಮ ಮನೆಗೆ ಬಂದಿರುವ ಅತಿಥಿಗಳನ್ನು ಅವರ ಮನೆಗೆ ವಿದಾಯ ಮಾಡಿ ಕಳಿಸಿದ್ದೇನೆ. Very well done. That's a good sentence. Okay, you will get 10 points for this particular question. So let us move on to Jivika. Next question for you. Who was Iron Man of India? I'll repeat the question. Who was Iron Man of India? Sardar Vallabhbhai Patel. Very well done. That was the correct answer. So you'll get 10 points to this question. So the score is 10 and 20. So Saujanya is at 10 points. Jivika is at 20 points. Okay. I'll move on to Saujanya now. So ಜೋಡ್ಕರ್ ಲಿಖೋ, ಇದನ್ನು ಹೇಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಒಂದಷ್ಟು ಪ್ರೊಫೆಷನ್ಸ್ ಇದೆ. ಪ್ರೊಫೆಷನ್ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನೀನು ಜೋಡಿಸಿ ಹೇಳಬೇಕು. ಓಕೆ, ಫಸ್ಟು ಫಸ್ಟ್ ಗ್ರೂಪ್ ಹೇಳ್ತೀನಿ. ಗುರೂಜಿ, ವಕೀಲ್, ಕಿಸಾನ್. ಆಪ್ಷನ್ ನೆಕ್ಸ್ಟ್ ಕಾಲಮ್ ಬಿ, ಪಾಠಶಾಲಾ, ಖೇತ್, ನ್ಯಾಯಾಲಯ. ಐ ವಿಲ್ ರಿಪೀಟ್ ದ ಕ್ವೆಶ್ಚನ್. ಗುರೂಜಿ, ವಕೀಲ್, ಕಿಸಾನ್. ಬಿ ಕಾಲಮ್ ಪಾಠಶಾಲಾ, ಖೇತ್, ನ್ಯಾಯಾಲಯ. ಮ್ಯಾಮ್, ಗುರುಜಿ, ಪಾಠಶಾಲಾ. ಓಕೆ, ವಕೀಲ್. ಉಳಿದಿದ್ದ ಆಪ್ಷನ್ ಖೇತ್ ಮತ್ತೆ ನ್ಯಾಯಾಲಯ. ನ್ಯಾಯಾಲಯ. ಓಕೆ, ವೆಲ್ ಡನ್. ಕಿಸಾನ್, ಖೇತ್. ವೆರಿ ವೆಲ್ ಡನ್. ಸೊ ದಿಸ್ ವಾಸ್
Very nice answer. She get 10 more points for this question. So next I'll move on to Jivika. Next question for you. Give example for insectivore plant. I'll repeat the question. Give example for insectivore plant. Think about it. You have learnt in your 7th standard of first chapter, that is nutrition in plants. ಸೊ ಇಲ್ಲಿ ನಾನು ಇನ್ನೊಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇವನ್ ನಾಲೆಡ್ಜ್ ಹೇಗಿದೆ ಆ ನಾಲೆಡ್ಜ್ ಬೇಸಿಸ್ ಮೇಲೆ ಈ ಕ್ವೆಶನ್ಸ್ ಫ್ರೇಮ್ ಆಗ್ತಾ ಹೋಗಿರೋದು. ಸೊ ಅವ್ರವ್ರ ಕೇಪಬಿಲಿಟಿ ಹೇಗಿದೆ, ದೇ ಕ್ಯಾನ್ ಆನ್ಸರ್ ಆರ್ ನಾಟ್ ಅನ್ನೋ ಬೇಸಿಸ್ ಮೇಲೆ ಈ ಕ್ವೆಶನ್ಸ್ ಆಗಿರುತ್ತೆ. ಸೊ ಓವರ್ ಟು ಜೀವಿಕಾ. ಆರ್ ಯು ಗೆಟಿಂಗ್ ಎನಿ ಎಕ್ಸಾಂಪಲ್ಸ್? Still you can take 1 more minute to think. You want me to repeat the question once again? Give example for insectivore plant. ಇನ್ಸೆಕ್ಟಿವೋರ್ ಅಂದ್ರೆ ಏನು ಅಂತ ಬೇಕಾದ್ರೂ ಹೇಳ್ತೀನಿ. ಇನ್ಸೆಕ್ಟಿವೋರ್ ಅಂತ ಹೇಳಿದ್ರೆ ಸಣ್ಣ ಕ್ರಿಮಿ ಕೀಟಗಳ ಇನ್ಸೆಕ್ಟ್ಸನ್ನ ಕನ್ಸ್ಯೂಮ್ ಮಾಡೋಂತಹ ಪ್ಲಾಂಟ್ಗೆ ಎಕ್ಸಾಂಪಲ್ ಕೊಡಿ ಅಂತ. ಪಾಪ ಅವ್ರಿಗೆ ಗೊತ್ತಿದೆ, ಹೇಳಕ್ಕೆ ವರ್ಡ್ಸ್ಗಳು ಬರ್ತಾ ಇಲ್ಲ. ಇಸಂಟ್ ಇಟ್ ಜೀವಿಕಾ? Yes, ma'am. ಓಕೆ ಫೈನ್, ಇಟ್ಸ್ ಓಕೆ. Cactus. ನೋ, ಕ್ಯಾಕ್ಟಸ್ ಇಸ್ ಥಾರ್ನ್ ಶ್ರಬ್ ಅಂತ ಹೇಳ್ತೀವಿ, ಥಾರ್ನಿ ಶ್ರಬ್. ಓಕೆ, ಇಟ್ಸ್ ಓಕೆ, ಫೈನ್. ಸೊ ನಾವು ದ ಸ್ಕೋರ್ಸ್ ಆರ್ 20 and 20. ನೆಕ್ಸ್ಟ್ Saujanya, are you ready for the next question? Okay. Green plants are called dash since they synthesize their own food. You want me to repeat the question? Yes, ma'am. Green plants are called dash since they synthesize their own food. Correctly think and answer to the question. If you want, I can repeat the question again. Green plants are called dash since they synthesize their own food. You are getting the same word. Think something else. Okay, ma'am. I can give you the hint also. You can find this particular word in your real life also. ಅಂತೇಳಿ ನೀವು ದಿನ ಅದನ್ನು ರೋಡ್ ಮೇಲೆಲ್ಲ ನೋಡ್ತೀರ, ಅದಕ್ಕೂ ಇದಕ್ಕೂ ರಿಲೇಟ್ ಆಗಿದೆ. ಹೆಂಗೆ ರಿಲೇಟ್ ಮಾಡ್ಕೊತೀಯ ಅದು ನಿನ್ನ ಕೆಪಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಾನೀಗ ಆನ್ಸರ್ ಹೇಳಿದ್ರೆ ಶಿ ಕ್ಯಾನ್ ಐಡೆಂಟಿಫೈ ವಾಟ್ ಇಟ್ ವಾಸ್. ಓಕೆ, ನಮ್ಮ ಕ್ವಶನ್ ಅಲ್ಲಿ ಲಾಸ್ಟ್ ಈ ಥರ ಏನು ಓನ್ ಫುಡ್ ದಟ್ ದೇ ಸಿಂಥಸೈಸ್ ಅಂದ್ರೆ ದೇ ಪ್ರಿಪೇರ್ ದೇರ್ ಓನ್ ಫುಡ್ ಅಂತ. ಮ್ಯಾಮ್ ಬರ್ತಾ ಇದೆ ಬಟ್ ಯು ಆರ್ ಗೆಟಿಂಗ್ ಹೆಟಿರೋಟ್ರೋಪ್ ಬಟ್ ವಿಚ್ ಇಸ್ ನಾಟ್ ಟ್ರೂ. ಒನ್ ಮೋರ್ ಇಸ್ ದೇರ್, ಯು ಹ್ಯಾವ್ ಟು ಆನ್ಸರ್ ದಟ್. ಅದು ಬಿಟ್ಟು ಬೇರೆ ಹೇಳಬೇಕು. ನಿನಗೆ ಟ್ರೋಪ್ಸ್ ಇಂದ ಎಂಡ್ ಆಗತ್ತೆ ಅಂತ ಗೊತ್ತು, ಅದ್ರ ಫಸ್ಟ್ ಪಾರ್ಟ್ ವರ್ಡ್ ನೆನಪಾಗ್ತಾ ಇಲ್ಲ. ಸೊ ರೋಡ್ ಮೇಲೆ ಏನೋ ನೋಡ್ತಾ ಇರ್ತೀಯ, ಅದನ್ನು ಇದಕ್ಕೂ ಕನೆಕ್ಟ್ ಮಾಡ್ಕೊ. ಬೇಕಾದ್ರೆ ಸ್ಪೆಸಿಫೈ ಮಾಡಿ ಹೇಳ್ತೀನಿ. ವೆಹಿಕಲ್, ಒಂದು ವೆಹಿಕಲ್ಲು ಇದಕ್ಕೆ ಕನೆಕ್ಟ್ ಆಗುತ್ತೆ. ಡಿಡ್ ಯು ಗಾಟ್? ನೋ. Will you answer or shall I move on to the next question? Photosynthesis. No. ದಟ್ ಅದು ಟ್ರೋಪ್ಸ್ ಇಲ್ಲದೆ ಬರುತ್ತೆ. ಟ್ರೋಪ್ಸ್ ಇಂದನೇ ಎಂಡ್ ಆಗುತ್ತೆ. Heterotrophs. ಅದೇ ಅಲ್ಲ ಅಂತ ಹೇಳಿದ್ನಲ್ಲ, ನಾನು ಕೂಡ ನಿನ್ನೆ ಥರ ರಿವೈಸ್ ಮಾಡಿದ್ವಿ. ಎಸ್, ರೈಟ್. ಓಕೆ ಫೈನ್, ಇಟ್ಸ್ ಓಕೆ. ಸೊ ಇಟ್ ವಾಸ್ ಆಟೋಟ್ರೋಪ್ಸ್.
ಆಟೋ. ನೀವು ಡೈಲಿ ಓಡಾಡ್ಬೇಕಾದ್ರೆ ವೆಹಿಕಲ್ಸ್ ನೋಡಲ್ವಾ? ಆಟೋ ಇಸ್ ಒನ್ ಆಫ್ ದ ವೆಹಿಕಲ್. ಆಟೋ ಅಂತ ಯಾಕೆ ಹೇಳ್ತೀವಿ? ತನ್ನಿಗೆ ತಾನೇ ಓಡತ್ತಲ್ವಾ, ಅದಕ್ಕೋಸ್ಕರಕ್ಕೆ ಆಟೋ ಅಥವಾ ಆಟೋಮ್ಯಾಟಿಕ್ ಅನ್ನೋ ವರ್ಡ್ ಬಂದಿರೋ ಅಂಥದ್ದು. ಸೊ ಇಲ್ಲಿ ಆಟೋಟ್ರೋಪ್ಸ್ ಅಂತ ಯಾಕೆ, ಅದೊಂದು ಸಣ್ಣ ಇನ್ಫಾರ್ಮೇಷನ್ ಅಂದ್ಕೊಳ್ಳಿ ಯಾರೆಲ್ಲ ನೋಡ್ತಿದ್ರಲ್ಲ ಆಡಿಯನ್ಸ್ ಅವರಿಗೆ. ಸೊ ಆಟೋಟ್ರೋಪ್ಸ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವೆಲ್ಲ ಆರ್ಗ್ಯಾನಿಸಮ್ಸ್ ತನ್ನ ಫುಡನ್ನು ತಾನು ಪ್ರಿಪೇರ್ ಮಾಡ್ಕೊಳ್ಳೋ ಕೆಪಬಿಲಿಟಿ ಇರುತ್ತಲ್ವಾ, ಸೊ ದಟ್ಸ್ ವೈ ದೇ ಕೆಪ್ಟ್ ಆಸ್ ಅ ನೇಮ್ ಆಟೋಟ್ರೋಪ್ಸ್. ಓಕೆ, ಐ ಮೂವ್ ಆನ್ ಟು ಜೀವಿಕಾ. ಬಿಫೋರ್ ದಟ್ ಐ ಸೇ ದ ಸ್ಕೋರ್ 20 and 20. ಓಕೆ, ಕಲರವ ಪದಕ್ಕೆ ಸ್ವಂತ ವಾಕ್ಯವನ್ನು ರಚಿಸು. ಕಲರವ, ಕಲರವ ಅಂತ ಹೇಳಿದ್ರೆ ಮಧುರವಾದ ಧ್ವನಿ ಅಂತ ಅರ್ಥ ಬರುತ್ತೆ. ಹೇಳ್ಬೇಕಾ ಇನ್ನೊಂದ್ಸರಿ? ಕಲರವ ಅಂತ ಹೇಳಿದ್ರೆ ಮಧುರವಾದ ಧ್ವನಿ ಅಂತ ಅರ್ಥ. ಅದಕ್ಕೆ ನೀನು ಸ್ವಂತ ವಾಕ್ಯವನ್ನ ರಚಿಸ್ಬೇಕು. ಕೋಗಿಲೆ ಕಲರವಾಗಿ ಆಡುತ್ತದೆ. ಓಕೆ, ವೆಲ್ ಟ್ರೈಡ್. ಬಟ್ ಇನ್ನೂ ರಿಫೈನ್ ಮಾಡಿ ಹೇಳ್ಬೋದು. ಯು ಹ್ಯಾವ್ ದಟ್ ಕೆಪಬಿಲಿಟಿ. ಬಟ್ ಓಕೆ, ವೆಲ್ ಡನ್. ಯು ವಿಲ್ ಗೆಟ್ ಪಾಯಿಂಟ್ಸ್, 10 points ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ನೆಕ್ಸ್ಟ್ ಸೌಜನ್ಯ. ಸೊ ನೌ ದ ಸ್ಕೋರ್ಸ್ ಆರ್ 20 and 30. ಸೊ ನನ್ನ ಜೊತೆಗೆ ನೀವು ಸ್ವಲ್ಪ ಸ್ಕೋರ್ಸ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಸೊ ಐಡೆಂಟಿಫೈ ದ ಟೆನ್ಸ್. ಶಿ ಈಸ್ ವಾಕಿಂಗ್ ಟು ಸ್ಕೂಲ್. I will repeat the question. Identify the tense. She is walking to school. Present tense, past tense, future tense. ಈ ಮೂರಲ್ಲಿ ಒಂದು ಟೆನ್ಸ್ ಆಗಿರುತ್ತೆ ಇದು. You want me to repeat again? She is walking to school. ಫ್ಯೂಚರ್ ಟೆನ್ಸ್, ಫಾಸ್ಟ್ Tense, present tense. ಯಾವುದರಲ್ಲಿ ಇದೆ? ಪ್ರೆಸೆಂಟ್ ಟೆನ್ಸ್. ಎಸ್, ವೆರಿ ಗುಡ್. ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಈಸ್ ವಾಕಿಂಗ್ ಅಂತ ಇದೆ ಅಲ್ವಾ, ಸೊ ಅದು ಪ್ರೆಸೆಂಟ್ ಟೆನ್ಸನ್ನು ಹೋಗ್ತಾ ಇದ್ದಾಳೆ. ಸೊ ನಿಮ್ಗೆ ಇದನ್ನು ಐಡೆಂಟಿಫೈ ಮಾಡಕ್ಕೆ ನಿಮ್ಮ ಮನಸ್ಸಲ್ಲಿ ನೀವೇ ಆ ಸೆಂಟೆನ್ಸನ್ನು ಕನ್ನಡ ಕನ್ವರ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ಹೋಗ್ತಾ ಇದ್ದಾಳೆ. ದಟ್ಸ್ ಗುಡ್. ಸೊ ನೆಕ್ಸ್ಟ್, ಸೊ ದ ಸ್ಕೋರ್ಸ್ ಆರ್ 30-30. ನೆಕ್ಸ್ಟ್ ಕ್ವೆಶನ್ ಟು ಜೀವಿಕಾ. ಐಡೆಂಟಿಫೈ ದ ಫಾಲೋವಿಂಗ್ ಪ್ರಾಪರ್ಟಿ with regards to integers. A plus B equals B plus A, where A and B are integers. I'll repeat the question. Identify the following property. A plus B equals B plus A, where A and B are integers. What property is this? A plus B equals B plus A. ಎ ಮತ್ತು ಬಿ ಇಂಟೀಜರ್ಸ್ ಆಗಿರುತ್ತೆ. ಅಡಿಷನ್. ಓಕೆ, ಅಡಿಷನಲ್ಲಿ ಇದೆ. ಅದು ಪ್ರಾಪರ್ಟಿ ಅಲ್ಲ, ಅದು ಆಪರೇಷನ್. ಓಕೆ, ಯಾವ ಆಪರೇಷನ್ ಅಂಡರಲ್ಲಿ ಇದು ಈ ಪ್ರಾಪರ್ಟಿ ಬರುತ್ತೆ? ಆ ಪ್ರಾಪರ್ಟಿ ಹೆಸರೇನು? ಕ್ವಶನ್ ಹೇಳಿ. ಐಡೆಂಟಿಫೈ ದ ಫಾಲೋವಿಂಗ್ ಪ್ರಾಪರ್ಟಿ. ಎ ಪ್ಲಸ್ ಬಿ ಈಕ್ವಲ್ಸ್ ಬಿ ಪ್ಲಸ್ ಎ, ವೇರ್ ಎ ಆ್ಯಂಡ್ ಬಿ ಆರ್ ಇಂಟೀಜರ್ಸ್. ಸೊ ಐ ವಿಲ್ ಹೆಲ್ಪ್ ಯು ಔಟ್ ವಿತ್ ದಿಸ್. ಸೊ ಸಮ್ ಎಷ್ಟು ಪ್ರಾಪರ್ಟೀಸ್, ಆ 4 ಪ್ರಾಪರ್ಟೀಸ್ ಹೇಳ್ತೀನಿ ನೋಡೋಣ. ಅದರಲ್ಲಿ ನೀನು ಐಡೆಂಟಿಫೈ ಮಾಡಿದ್ರೆ ಒಂದೇ ಆನ್ಸರ್ ಕೊಡಬೇಕು. ಇದೆಲ್ಲ ಅದಲ್ಲ ಅಂತ ಕನ್ಫ್ಯೂಸ್ ಆಗಬಾರ್ದು. ಕ್ಲೋಜರ್ ಪ್ರಾಪರ್ಟಿ, ಕಾಮಿಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇನ್ನೊಂದ್ಸರಿ ಹೇಳ. ಕ್ಲೋಜರ್ ಪ್ರಾಪರ್ಟಿ, ಕಾಮಿಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಈ 4ರಲ್ಲಿ ಯಾವ ಪ್ರಾಪರ್ಟಿ ಇದೆ? ಕ್ಲೋಸರ್ ಪ್ರಾಪರ್ಟಿ. ನೋ, ಕಾಮಿಟೇಟಿವ್ ಪ್ರಾಪರ್ಟಿ. ಓಕೆ, ಇದನ್ನು ರಿವಿಷನ್ ಕೂಡ ಮಾಡಿದ್ದೆ, ಯಾರು ತಪ್ಪು ಹೇಳಿದ್ರೆ ಇಟ್ಸ್ ಓಕೆ. ಸೊ ವಿಲ್ ನಾಟ್ ಗೆಟ್ ಪಾಯಿಂಟ್ಸ್. ದ ಸ್ಕೋರ್ಸ್ ಆರ್ 30-30. ಓಕೆ, ದಿಸ್ ವಿಲ್ ಬಿ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಶೋ. ಸೊ ಓವರ್ ಟು ಸೌಜನ್ಯ. ಬರುತ್ತೆ, ಡೋಂಟ್ ವರಿ. ನೇಮ್ ಎನಿ ಒನ್ ನೇಬರಿಂಗ್ ಸ್ಟೇಟ್ ಆಫ್ ಕರ್ನಾಟಕ. ಒನ್, ಯಾವುದಾದ್ರೂ ಒಂದು ನೇಬರಿಂಗ್ ಸ್ಟೇಟ್ ಕರ್ನಾಟಕಕ್ಕೆ ಹೇಳಬೇಕು ನೀನು. ಸ್ಟೇಟ್ ನೇಬರಿಂಗ್ ಅಂದ್ರೆ ಗೊತ್ತಲ್ವಾ? ಸುತ್ತಮುತ್ತ ಇರೋ ರಾಜ್ಯಗಳು. ತಮಿಳ್ನಾಡು. ಎಸ್, ಗುಡ್, ವೆರಿ ಗುಡ್. ತಮಿಳ್ನಾಡು ಈಸ್ ಒನ್ ಆಫ್ ದ ನೇಬರಿಂಗ್ ಸ್ಟೇಟ್ಸ್ ಆಫ್ ಕರ್ನಾಟಕ. ಸೊ लास्ट क्वेश्चन, ओवर टू जीविका. इस हिंदी शब्द को अंग्रेजी में क्या कहते हैं ಅಂತ ಹೇಳಿದ್ರೆ ಇಂಗ್ಲೀಷ್ ವರ್ಡನ್ನು ಹೇಳಬೇಕು. ವಕೀಲ್.
lawyer, ವೆರಿ ಗುಡ್. ಸೊ ಈ ಲಾಸ್ಟ್ ಕ್ವೆಶನಲ್ಲಿ ಇಬ್ಬರಿಗೂ ಕೂಡ ಪಾಯಿಂಟ್ ಸಿಗುತ್ತೆ. ಸೊ 40-40. ಸೊ ಈ ಶೋ ಅಲ್ಲಿ ಟೈ ಆಗಿಬಿಟ್ಟಿದೆ. ಸೊ ಇನ್ನೂ ಟಫ್ ಕಾಂಪಿಟೇಷನ್ ನೆಕ್ಸ್ಟ್ ಶೋಸಲ್ಲಿ ಕೊಡ್ತಾರೆ ಇವರು ಅಂತ ನೋಡೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಆ್ಯಂಡ್ ಇನ್ಫಾರ್ಮ್ ಅಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ವ ಮೈ ಡಿಯರ್ ಆಡಿಯನ್ಸ್, ಇವತ್ತಿನ ಶೋ ಹೇಗಿತ್ತು ಅಂತ. ಸೊ ಇದಾಗಿತ್ತು ಇವತ್ತಿನ ಹೊಸ ಎಕ್ಸ್ಪೆರಿಮೆಂಟ್. ಓಕೆ, ಸೊ ನೀವು ನೋಡ್ತಾ ಇರ್ಬೋದು ನನ್ನ ಸ್ಟೂಡೆಂಟ್ಸು ನಾನು ಈ ಥರ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗೆ ಪಾಪ ಅವ್ರು ಇಷ್ಟೆಲ್ಲ ರೆಡಿ ಮಾಡ್ಕೊಂಬಂದಿದ್ದಾರೆ ಡೆಕೋರೇಟ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡನ್ನ. ಸೊ ನನಗೂ ತುಂಬ ಖುಷಿ ಆಯಿತು, ಅವರು ಎಂಜಾಯ್ ಮಾಡಿದ್ರು. ಸೊ ಅವ್ರು ಯಾವುದೇ ಹೆಸಿಟೇಷನ್ ಇಲ್ಲದೆ ಇಂಥದ್ದೊಂದು ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವರು ಕೋಪ್ರೇಟ್ ಮಾಡಿದ್ರು. ಹೊಸ ಥರ ಕಲಿಯೋಕ್ಕೆ ಅವರು ಎಂತೂಸಿಯಾಸ್ಟಿಕ್ ಆಗಿದ್ದರು. ನನಗೂ ತುಂಬ ಎಂತೂಸಿಯಾಸಮಲ್ಲೇ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನೀವು ವಿಡಿಯೋಸನ್ನು ನೋಡಿ ಹೆಚ್ಚೆಚ್ಚು ಶೇರ್ ಮಾಡಿ, ನನಗೂ ತುಂಬ ಖುಷಿ. ಸೊ ನನಗೆ ಇರೋದು ಟ್ಯೂಷನಲ್ಲಿ ಇಬ್ಬರೇ ಸ್ಟೂಡೆಂಟ್ಸ್ ಆದರು, ಜೊತೆಗೆ ಇನ್ನೊಬ್ಬ 3ನೇ ವ್ಯಕ್ತಿ ಇದ್ದಾರೆ. ಅವರು ಸ್ವಲ್ಪ ಸಣ್ಣವರು, ಹಾಗಾಗಿ ವಿಡಿಯೋ ಜೊತೆ ಎಲ್ಲ ಸೇರಿಸ್ಕೊಂಡಿಲ್ಲ. ಸೊ ಹಾಗಾಗಿ ಇಷ್ಟೇ ಜನ ಇದ್ರೂ ನಾನು ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ಇಂದ ನನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಸಂತೋಷ ಇದೆ ಅದರ ಬಗ್ಗೆ. ಸೊ ಹಾಗೇನೆ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.